ದಕ್ಷಿಣ ಕನ್ನಡ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಪ್ರಾದೇಶಿಕ ಸಾರಿಗೆ ಇಲಾಖೆ ವತಿಯಿಂದ ಮೊಣಂಕಾಪಿನ ಇನ್ಫೆಂಟ್ ಜೀಸಸ್ ಶಾಲೆಯಲ್ಲಿ ಅನುದಾನ ರಹಿತ ಪ್ರೌಢಶಾಲೆಗಳ ಮುಖ್ಯಸ್ಥರಿಗೆ ಶಾಲಾ ಮಕ್ಕಳ ಸುರಕ್ಷತೆ ಹಾಗೂ ರಸ್ತೆ ಸುರಕ್ಷತೆಯ ಕುರಿತು ಕಾರ್ಯಾಗಾರ ಆಯೋಜನೆ ಮಾಡಲಾಗಿತ್ತು. ಆಕ್ಸಿಡೆಂಟ್ ಆಗಿಲ್ಲ, ಟಚ್ ಆಗಿಲ್ಲ, ಏನೂ ಆಗಿಲ್ಲ. ಯಾವ ಮಕ್ಕಳಿಗೆ ತೊಂದರೆ ಆಗಿಲ್ಲ. ಮಕ್ಕಳನ್ನ ದೇವರು ಒಬ್ಬರು ಫುಲ್ ಗೈಡೆನ್ಸ್ ಇದೆ. ಅದು ಶಾಲಾ ವಾಹನಗಳು ಯಾವ ರೀತಿಯಾಗಿ ಯೂಸ್ ಮಾಡಬೇಕು, ವಾಟ್ ಇಸ್ ದ ಪ್ರಿನ್ಸಿಪಾಲ್, ಪ್ರತಿಯೊಂದು ಗೈಡೆನ್ಸ್ ಇದೆ. ಈಗ ನಾವೆಲ್ಲ ಕಾಪಿ ಒಂದು ಸೆಟ್ ಕಾಪಿಯನ್ನು ನಮ್ಮ ಸರ್ ತಂದಿದ್ದಾರೆ. ಅದನ್ನೆಲ್ಲ ನಾವು PDP ಅವರು ಕೊಡ್ತೇವೆ. ನಮಗೆಲ್ಲ ಸೂಚನೆ ಮಾಡ್ತಾರೆ. ಅದಕ್ಕೆ ನಿಮ್ಮದು ಜವಾಬ್ದಾರಿ ಭಾಳ ಇರ್ತದೆ. ನೀವು ಒಂದು ಸ್ಕೂಲ್ ಬಸ್ ಟಚ್ ಆದರೆ ನಿಮ್ಮ ಶಾಲೆ ಕಂಪ್ಲೀಟ್ ಪೂರ ಬ್ಲ್ಯಾಕ್ ಲಿಸ್ಟ್ ಹೋಗ್ತದೆ ಮತ್ತು ಪ್ರಿನ್ಸಿಪಾಲ್ FIR ಆಗ್ತದೆ, ಕಂಪಲ್ಸರಿ ಜೈಲ್ ಆಗ್ತದೆ. ಅದನ್ನು ನೀವು ಆಲ್ರೆಡಿ ಡೇಟೀಸ್ ರಿಪೋರ್ಟ್ ಸ್ಕೂಲ್ ಬಸ್ಸನ್ನು ಅದನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು ಮತ್ತು ಅದರ ಸರ್ವಿಸಿಂಗು, ಆಮೇಲೆ ಅದಕ್ಕೆ GPS ಇರಬೇಕು, ಅವನ್ನೆಲ್ಲ ನಿಮಗೆ ಗೊತ್ತಿರಬೇಕು. ಅದು FC ನಮ್ಮಲ್ಲಿ FC ಬಂದಾಗ ಅದನ್ನು ಕಂಪಲ್ಸರಿ ನಾವು ಮಾಡೇ ಕಳಿಸ್ತೀವಿ. ಬಟ್ ಬೀಂಗ್ ನಿಮ್ಮ ಹೆಡ್ ಆಫ್ ದಿ ಸ್ಕೂಲ್ ಪ್ರಿನ್ಸಿಪಾಲ್ ಅದೊಂದು ಸ್ವಲ್ಪ ಅರಿವಿರಬೇಕು. ನಿಮ್ಮದು ಒಂದು ಶಾಲೆ ಮಕ್ಕಳನ್ನು ನೀವು ಕರ್ಕೊಂಡು ಬರೋದು ಮತ್ತು ಬಿಡೋದಾದರೆ ಕಂಪಲ್ಸರಿ ಒಂದು ಲೇಡಿ ಇನ್ಸ್ಪೆಕ್ಟರ್, ಲೇಡಿ ಅಟೆಂಡರ್ ಇರಬೇಕು. ಏನಂತಾರೆ ಕಂಡಕ್ಟರ್, ಲೇಡಿ ಕಂಡಕ್ಟರು ತಮ್ಮ ಬಸ್ಸಲ್ಲಿ ಕಳಿಸ್ಬೇಕು. ಹೆಣ್ಣುಮಕ್ಕಳಿದ್ದಾರೆ, ಮಕ್ಕಳು ವಿದ್ಯಾರ್ಥಿಗಳಿದ್ದಾರೆ, ಅದಕ್ಕೆ ಕಂಪಲ್ಸರಿ ಅವರು ಲೇಡಿ ಅಟೆಂಡರ್ ಬಸ್ಸಲ್ಲಿ ಇರಬೇಕು. ಇಂಡಿಯನ್ ಮೋಟರ್ ವೆಹಿಕಲ್ ಆ್ಯಕ್ಟ್ ಅದೇ ಅಲ್ಲ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಧನದಾಲಯ ನ್ಯಾಯಾಲಯಗಳಿಗೆ ಒಂದು ಇಡೀ ಭಾರತ ದೇಶದ 140 ಕೋಟಿ ಜನಗಳು ಸಹ ಒಂದು ಆದೇಶವನ್ನು ನೀಡಿದೆ. ಶಾಲಾ ವಾಹನಗಳನ್ನು ವಿವರಣೆಯಾಗಿರಬೇಕು. ಈಗಾಗಲೇ ನಮ್ಮ ಹಿರಿಯ ಅಧಿಕಾರಿಗಳು ನಮ್ಮ ಮಕ್ಕಳ ಬಗ್ಗೆ, ನಮ್ಮ ಭವಿಷ್ಯ, ಅವರ ಜೀವನ ಎಷ್ಟು ಮಹತ್ವವಾದದ್ದು, ಅದರ ಬಗ್ಗೆ ಎಷ್ಟು ನಾವು ಜಾಗೃತರಾಗಬೇಕು ಅನ್ನೋದನ್ನು ಈಗ ಹೇಳೋದು. ಇದನ್ನು ಗಮನಿಸಿ